ಧೈರ್ಯವಾಗಿ ಹೇಳ್ತಾರೆ. ಒಂದು ನಿವೇಶನಕ್ಕೆ 2 ಲಕ್ಷ ಹಣ ಕೊಡಬೇಕು. ಅದು ನನ್ನಿಂದ ಹಿಡಿದು MD ಪಾಲಿದೆ. 20-30 ಬಿಲ್ಡಿಂಗು ಒಂದು 5,000 ಸ್ಕ್ವೇರ್ ಫೀಟ್ ಮೇಲೆ ಬಂದುಬಿಟ್ರೆ ಅದಕ್ಕೂ RMA ಆಗಬೇಕು ಅಂತಾರೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು SMK ತಂಡದ ಮಾಜಿ ಪದಾಧಿಕಾರಿಗಳು, ಬೆಂಗಳೂರು ಜಿಲ್ಲಾ ಸಮಿತಿಯ ಮಾಜಿ ಪದಾಧಿಕಾರಿಗಳು ಹಾಗೂ ಇನ್ನೂ ಹಲವಾರು ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸದಸ್ಯರು, ಇವತ್ತಿನ ದಿನ ನಾವು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಇವತ್ತು ಹೊಸದಾಗಿ ಅವ್ರನ್ನ ನಾವು ಭೇಟಿ ಮಾಡಿ ಸನ್ಮಾನ ಮಾಡಿ ಶುಭ ಕೋರುವ ವಿಚಾರವಾಗಿ ಬಂದು ಅವ್ರನ್ನ ಮೀಟ್ ಮಾಡಿ, ಇನ್ನು ಮುಂದೆ ಹಲವಾರು ಸಮಸ್ಯೆಗಳು ಇದೆ ನಮ್ಮಲ್ಲಿ. ನಮ್ಮ ಬೆಸ್ಕಾಮಲ್ಲಿ ಆಗಲಿ ಆಲ್ ಎಸ್ಕಾಮ್ಸಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದನ್ನ ಬಗ್ಗೆ ಮುಂದಿನ ದಿನಗಳಲ್ಲಿ ಬಂದು ಅವ್ರನ್ನ ಮೀಟ್ ಮಾಡಿ ಸಮಸ್ಯೆನ ಬಗೆಹರಿಸೋಕ್ಕೆ ಅವ್ರ ಹತ್ರ ಕೋರಿಕೆ ನೀಡುವ ಬಗ್ಗೆ ಇವತ್ತು ಬಂದು ಅವನ್ನ ಜಸ್ಟ್ ಭೇಟಿ ಮಾಡಿ ಒಂದು ಗಾರ್ಲನ್ ಕೊಟ್ಟು ಹೋಗುವ ಸಲುವಾಗಿ ನಾವೆಲ್ಲ ಇವತ್ತು ಬಂದು ಮುಖ್ಯ ಬೇಕಾದಷ್ಟು ಈಗ ಒಂದೊಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಆಲ್ಮೋಸ್ಟ್ ಒಂದು ಬಂದುಬಿಟ್ಟು ಈಗ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಅಂದ್ಬಿಟ್ಟು ಅದು ಭಾಳ ದಿನಗಳಿಂದ ಫೇಸ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ಸಮಸ್ಯೆ ಬಗೆಹರಿಲಿಲ್ಲ ನಮಗೆ. ಅದೇ ಥರ ಈ RMA ಅಂದ್ಬಿಟ್ಟು 3-way RMA ಅಂದ್ಬಿಟ್ಟು ಸಣ್ಣ ಸಣ್ಣ ಬಿಲ್ಡಿಂಗು ಈ 30-40 ಇದಕ್ಕೂ 20-30 ಬಿಲ್ಡಿಂಗು ಒಂದು 5,000 ಸ್ಕ್ವೇರ್ ಫೀಟ್ ಮೇಲೆ ಬಂದುಬಿಟ್ರೆ ಅದಕ್ಕೂ RMA ಆಗಬೇಕು ಅಂತಾರೆ. ಈಗ ಈ ಥರದ್ದು ಹಲವಾರು ಸಮಸ್ಯೆಗಳೇ ಇದೆ. ಸೊ ಇದನ್ನು SM ಕೃಷ್ಣ ಇದ್ದಾಗ ನಾವು 2017 ನಾವೆಲ್ಲ ಪದಾಧಿಕಾರಿಗಳು ಆಗಿದ್ವಿ. ಆವಾಗ ನಾವೆಲ್ಲ ಅವಾಗಿಂದನೇ ನಾವು ಈ OC ಪ್ರಕ್ರಿಯೆ ಆಗಲಿ ಇದನ್ನೆಲ್ಲ ಆವಾಗಿಂದ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದೀವಿ. ಗೋಸ್ಕರ ಅದನ್ನು ಆದಷ್ಟು ಎಷ್ಟು ಹೆಸರು ಮಟ್ಟಿಗೆ ಬಗೆಹರಿಸಬೇಕು ಅದನ್ನೆಲ್ಲ ಬಗೆಹರಿಸಿದ್ದೀವಿ. ಈಗ ಮತ್ತೆ ಅದನ್ನೆಲ್ಲ ಮತ್ತೆ ಉಟ್ಕೊಂಡಿದೆ. ಅದನ್ನೆಲ್ಲ ಮತ್ತೆ ಬಗೆಹರಿಸಬೇಕು. ಇನ್ನೂ ಒಂದು 5-6 ತಿಂಗಳಲ್ಲಿ ಮತ್ತೆ ಎಲೆಕ್ಷನ್ ನಡೆಯಲಿದೆ, ನಮ್ಮ ಸಂಘದ ಎಲೆಕ್ಷನ್ನು. ಅದು ಮುಂದಿನ ಇದರಲ್ಲಿ ನಮ್ಮ SMK ತಂಡ ಬಂದು ನಾವು ಅದನ್ನು ನಮ್ಮ ಸದಸ್ಯರಿಗೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಈಡೇರಿಸ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಶಿವಾನಂದ ಅಂತ, ರುದ್ರಾ ಎಲೆಕ್ಟ್ರಿಕಲ್ಸು. ಯಲಹಂಕ ಉಪವಿಭಾಗದ ಒಂದು C9 ಸಬ್ ಡಿವಿಷನ್ ಬಗ್ಗೆ ಮಾತ್ರ ವಿಚಾರ ಹೇಳ್ತೀವಿ. ಅದು ಹಲವಾರು ಡಿವಿಷನ್ಗಳು ನಡೀತಾ ಇದೆ. ಅಲ್ಲಿ ಗ್ರಾಹಕರಿಗೆ ಕೊಳ್ಳೆ ಹೊಡೆದು ಲೂಟಿ ಹೊಡಿತಾ ಇದ್ದಾರೆ ಅಧಿಕಾರಿಗಳು. ಇದರ ಬಗ್ಗೆ 1 ವರ್ಷದಿಂದ ಹೋರಾಡಿರೋ ಫೈಲ್ ಇದು. ಇವತ್ತು ಇವರು ಈ ತಿಂಗಳೊಳಗೆ ಇತ್ಯರ್ಥ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು, ಲೆಟರ್ಗಳೆಲ್ಲ ಹಾಕಿದ್ರು. ಅಷ್ಟರೊಳಗೆ ಬದಲಾವಣೆ ಆಗಿದ್ದಾರೆ. ಹೊಸಬ್ರಿಗೆ ಎಲ್ಲ ವಿಚಾರಗಳನ್ನು ತಂದಿದ್ದೀವಿ. ಅವರು ಇನ್ನು 15 ದಿವಸದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಆಪಾದನೆಗಳೇನೆಂದರೆ C9 ಸಬ್ ಡಿವಿಷನ್ನಲ್ಲಿ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಧೈರ್ಯವಾಗಿ ಹೇಳ್ತಾರೆ, ಒಂದು ನಿವೇಶನಕ್ಕೆ 2 ಲಕ್ಷ ಹಣ ಕೊಡಬೇಕು. ಅದು ನನ್ನಿಂದ ಹಿಡಿದು MD ಪಾಲಿದೆ, ಚಿಕ್ಕೊಮ್ಮೆ ಹೋಗುತ್ತೆ ಅಂತಾರೆ. ನಾನು ಅದನ್ನು 100 ಪತ್ರಗಳು ಬರೆದಿದ್ದೀನಿ, ಈ ಥರ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಅವ್ರ ಮೇಲೆ ಚರ್ಯೆ ತಗೊಂಡಿಲ್ಲ. ಅವರ ಪಾಲುಗಳಿದ ಮೇಲೆ ಇರ್ಬೋದು, SCಗಳಿರ್ಬೋದು, ಚೀಫ್ಗಳು ಎಲ್ಲ ಪಾಲ್ದಾರಗಳು ಅಂತ ಧೈರ್ಯವಾಗಿ ಹೇಳ್ತಾವ್ರೆ. ಅದನ್ನು ನಾನು 100 ಪತ್ರಗಳಲ್ಲಿ ಬರೆದಿದ್ದೀನಿ, ಇಲ್ಲಿವರೆಗೂ ತಗೊಂಡಿಲ್ಲ, ಇತ್ಯರ್ಥ ಆಗಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯವಾಗಿ 1 ಕಿಲೋವಾಟ್ಗೆ 20,000 ರೂಪಾಯಿ ದುಡ್ಡು ಕಟ್ಟಬೇಕಾದ್ರೆ 50-50 ಅಂತ, ಅಂದರೆ 10,000 ಓನರ್ಗಳ ಲಾಭ, 10,000 ನನ್ನ ಕೈ ಕೊಡು, ಯಾವುದು ಕಟ್ಟೋದು ಬೇಡ ಅಂತ. ಕನಿಷ್ಠ ಅಂದ್ರೂ ಅಲ್ಲಿ 5-6 ಸಬ್ ಡಿವಿಷನ್ಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 25-30 ಕೋಟಿ ನಷ್ಟ ಆಗಿದೆ ಸಂಸ್ಥೆಗೆ. ಅದನ್ನು ತುಂಬಿಸಬೇಕು, ಅದನ್ನು ಕಟ್ಟಿಸಬೇಕು ಅನ್ನೋದು ನಮ್ಮ ಹೋರಾಟ. ಅದನ್ನು ನೂತನ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಹೇಳಿದ್ದೀವಿ. 15 ದಿವಸದಲ್ಲಿ ಮತ್ತೆ ಸಮಯ ಕೊಡ್ತೀನಿ, ದಾಖಲಾತಿಗಳ ಸಮೇತ ಬನ್ನಿ ಎಂದಿದ್ದಾರೆ. ಆಲ್ರೆಡಿ ಇಷ್ಟು ದಾಖಲಾತಿ 8-10 ಸಲ ಅವ್ರಿಗೆ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ. ಬಗೆಹರಿಸ್ತೀನಿ ಅಂತೇಳಿ. ಹಂಗೇನಾದರೂ ಕೊಳ್ಳಿಲ್ಲ ಅಂದರೆ ನಾನು ಮಾಧ್ಯಮಗಳ ಮುಖಾಂತರ, ನ್ಯಾಯಾಲಯದ ಮುಖಾಂತರ ಹೋರಾಡೋಕ್ಕೆ ಸಿದ್ಧವಾಗಿದ್ದೀನಿ, ಎಷ್ಟೇ ಖರ್ಚಾದರೂ. ಬಟ್ ಅಲ್ಲಿ ಜನಗಳಿಗೆ, ಸಂಸ್ಥೆಗೆ ತುಂಬಲಾರ್ದ ನಷ್ಟ ಆಗ್ತಾಯಿದೆ.
C9 ಸಬ್ ಡಿವಿಷನಲ್ಲಿ ಮಹಾ ಕರೋಡ್ಪತಿಗಳು ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ. ತಾವೇನಾದರೂ ದಯವಿಟ್ಟು ಇದು ಪ್ರಚಾರ ಮಾಡಿ ಅವ್ರ ಗಮನಕ್ಕೆ ತಂದರೆ ಅಧಿಕಾರಿ ಮೇಲೆ ಯಾರಾದರೂ ಉನ್ನತ ಅಧಿಕಾರಿಗಳು ನಿಷ್ಠಾವಂತರು ಯಾರಾದರೂ ಚರ್ಯೆ ತಗೊಂಡಿದ್ರೆ ಸಂಸ್ಥೆಗೆ ಉಳಿಗಾಲ ಬರುತ್ತೆ. ಇಲ್ಲದಿದ್ದರೆ ಈಗಿರೋ ಫ್ರೀ ಕರೆಂಟು ಫ್ರೀ ಇದರಲ್ಲೇ ಅರ್ಧ ಹಾಳಾಗಿದೆ. ಈ ಥರ ಮಾಡಿದ್ರೆ ಇದ್ದಿದ್ದು ಹಾಳಾಗುತ್ತೆ. ಸಂಸ್ಥೆ ಹಾಳಾಗೋಗ್ಬಿಡೋದನ್ನು ತಡೆಯೋಕ್ಕೆ ನಾವು ನೀವು ಎಲ್ಲ ಕೈ ಜೋಡಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊತ ಇದನ್ನು ಪ್ರಚಾರ ತಪ್ಪದೇ ಮಾಡಿ ಅಂತ ಬೇಡ್ಕೊಳ್ತೀವಿ.